This is kind of weird. The first interaction. You guys are looking at me, but I'm not looking at you. It is a little bit unfair on me because when you're speaking to someone for the first time, the basic necessity would be to see them. If they're in front of you, you can speak freely, but either we can't do anything about it. The given situation is such that our first interaction is happening like this. I don't like the way it is happening, but we have got no choice. Okay. So ನಾ ಇಲ್ಲೊಂದು ಪಾರ್ಕ್ನಾಗ ಬಂದು ಕೂತೀನಿ. ಕೈಂಡ್ ಆಫ್ ವಿಯರ್ಡ್ ರಿಯಾಕ್ಷನ್ಸು ಸಿಗತ್ತವ ನನಗೆ. ಇಲ್ಲ ಒಂದಿಷ್ಟು ಮಂದಿ ಅದಾರ. ದೇ ಆರ್ ಲುಕಿಂಗ್ ಎಟ್ ಮೀ. ಏನು ಮಾಡತ್ತಾನ, ವೈ ಈಸ್ ಈ ಟಾಕಿಂಗ್ ಅಲೋನ್. ಓಕೆ ಓಕೆ ನನ್ನ ಬಗ್ಗೆ ಹೇಳೋದಾದ್ರೆ, ಮೈ ನೇಮ್ ಇಸ್ ರಾಹುಲ್ ವಡೆಯರ್. ಐ ಆಮ್ one of the founders of Sanmarg College, co-founder of Sanmarg College, and I'll be teaching chemistry to you along with Kavita ma'am. Kavita ma'am jodi I'll be teaching you chemistry. Okay, you'll come to know more about me in the upcoming classes. This one will be a very short video of introduction video ಅಷ್ಟೇ ಇರ್ತೈತಿ. ಇದ್ರಾಗ ನಾವು ಭಾಳ ಮಾತಾಡಕ್ಕೆ ಹೋಗಂಗಿಲ್ಲ. ಜಸ್ಟ್ ಟು ಸ್ಟಾರ್ಟ್ ಆಫ್ ಥಿಂಗ್ಸ್. ಸ್ವಲ್ಪ ಹಂಗೆ ನಾ ಏನು ಮಾಡ್ತೀನಿ, ಏನು ಟೀಚ್ ಮಾಡ್ತೀನಿ ಅಂತ ಹೇಳಿ ಒಂದಿಷ್ಟು ಹಂಗೆ ಸಣ್ಣ ವಿಷಯ ಹೇಳಿ ಐಲ್ ಬಿ ಕನ್ಕ್ಲೂಡಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ಐಲ್ ಬಿ ಮೋಸ್ಟ್ ಪ್ರಾಬ್ಲಿ ಸ್ಟಾರ್ಟಿಂಗ್ ವಿತ್ ದ ಸಿಲೆಬಸ್. ಓಕೆ, ಫಸ್ಟ್ ಇದು ಏನಾಗ್ತಿತ್ತು, ಇಫ್ ಇಟ್ ವಾಸ್ ಅ ನಾರ್ಮಲ್ ಕ್ಲಾಸ್ ನಾ ಬರ್ತಿದ್ದೆ. ನೀವು ನೋಡಿ ಯಾರು ಪಯವ ಏನು ಟೀಚ್ ಮಾಡ್ತಾನೆ, ಹೆಂಗೆ ಅದಾನ, ಸ್ಟ್ರಿಕ್ಟ್ ಅದಾನ ಏನು ಅಂತ ನೀವು ನಿಮ್ಮದು ಒಂದಿಷ್ಟು ಥಾಟ್ಸ್, ಒಂದಿಷ್ಟು ಇಮ್ಯಾಜಿನೇಷನ್ಸ್ ಇರ್ತಿದ್ವು. ಸೊ ನಾ ಬಂದು ನಿಮಗೆಲ್ಲ ನೋಡಿ ಓಕೆ ನಾನು ಒಂದೇನೋ ಅಂದ್ಕೊಂಡು ಬರ್ತಿದ್ದೆ. ಒಂದಿಷ್ಟು ಥಾಟ್ಸ್ ಈಗೇನು ಹೇಳಬೇಕು ಅಂದ್ಕೊಂಡಿನಿ ಈ ವಿಡಿಯೋದಾಗ, ಅದನ್ನು ಐ ಆಮ್ ಟ್ರೈಂಗ್ ಟು ಟೆಲ್. ಬಟ್ ಒಂದಿಷ್ಟು ಮಂದಿ ದೇ ಆರ್ ಡೈರೆಕ್ಟ್ಲಿ ಸ್ಟೇರಿಂಗ್ ಅಟ್ ಮೀ. So it is a little bit difficult to express, but still I'll try to. So what I was trying to tell was, ನಾನು ಅಲ್ಲೇ ಇದ್ದಿದ್ರೆ ಅದು ಒಂದು ಸಿನಾರಿಯೋ ಏನೋ ಬೇರೆ ಇರ್ತಿತ್ತು. I always love those scenarios. Just to be present in around 100-200 new faces, just to tell them why they are here. ಮೆಸೇಜ್ ಕನ್ವೆ ಮಾಡಿ ಒಂದು ಹುರುಪ್ನಾಗ ಕ್ಲಾಸಸ್ ಸ್ಟಾರ್ಟ್ ಮಾಡೋದು, ಅದರ ಎಂಥೂಸಿಯಾಸಮ್ ಬೇರೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಏಬಲ್ ಟು ಗೆಟ್ ದ್ಯಾಟ್. ಇಟ್ಸ್ ಓಕೆ. ಸೊ ವಾಟ್ ಐ ವಾಸ್ ಟೆಲ್ಲಿಂಗ್, ನನ್ನ ಬಗ್ಗೆ ಹೇಳೋದಿದೆ. ಐ ಬಿ ಟೀಚಿಂಗ್ ಕೆಮಿಸ್ಟ್ರಿ. ಈ ವಿಡಿಯೋ ಒಳಗೆ ಸಿಲೆಬಸ್ ನಾನು ಸ್ಟಾರ್ಟ್ ಮಾಡಲ್ಲ. ಏನು ಹೇಳೋದು ನಿಮಗೆ ಈಗ ಇದ್ರಾಗ ಅಂತಂದ್ರೆ, ಐ ಜಸ್ಟ್ ಟ್ರೈ ಟು ಕನ್ವೆ ಮೈ ಇಂಟೆಂಟ್. ನಂದು ಇಂಟೆನ್ಷನ್ ಏನು ಈ 2 ವರ್ಷದಾಗ, ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗೆ ನೀವೇನು ನಮ್ಮ ಕಾಲೇಜ್ನಾಗ ಕಲಿತೀರಿ, ಅವಾಗ ನನ್ನ ಕ್ಲಾಸಸ್ದು ಇಂಟೆನ್ಷನ್, ವಾಟ್ ವಿಲ್ ಬಿ ಮೈ ಇಂಟೆನ್ಷನ್ ಅನ್ನೋದು ಐ ವಾಂಟ್ ಟು ಜಸ್ಟ್ ಟೆಲ್ ಯು ಅಬೌಟ್ ಇಟ್. ಓಕೆ, ಏನಿಲ್ಲ. ಐ ವುಡ್ ಬಿ focusing on making learning process as fun as possible. ಕಲಿಯೋ ಪ್ರೊಸೆಸ್, ನೀವು ಎದಕ್ಕೆ ಕಾಲೇಜಿಗೆ ಬರ್ತೀರಿ, ಆಬ್ವಿಯಸ್ಲಿ ಕಲಿಯಕ್ಕೆ ಬರ್ತೀರಿ, ನಾಟ್ ಟು ಗೇನ್ ನಾಲೆಜ್. ಯು ಕಮ್ ಟು ಲರ್ನ್ ಸಮಥಿಂಗ್. ಗೇನಿಂಗ್ ನಾಲೆಜ್ ಯು ಕ್ಯಾನ್ ಡೂ ಎನಿವೇರ್. ಅದು ಇಂಟರ್ನೆಟ್ನಾಗೂ ಮಾಡ್ಬೋದು. You can just Google it. You can do anything to just gain knowledge. But you come to college and to attend classes and to learn something new. So that learning should be fun. So that is my whole intent, to make learning fun. ಇದನ್ನ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ವೆನ್ ಯು ಆ್ಯಕ್ಚುಲಿ
when I actually do this and you will experience it ಅಲ್ಲ, ಅವಾಗ ನಿಮ್ಗೆ you will come to know what I'm trying to tell. ಈಗ ಜಸ್ಟ್ ಹಂಗೆ ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್ ಹೇಳೋದಾದ್ರೆ, ನಮ್ಮದು ಕಾಲೇಜು ಫಸ್ಟ್ ಫ್ಲೋರ್ನಾಗ ಐತ್ರಿ. ಕೆಳಗೆ ಗ್ರೌಂಡ್ ಫ್ಲೋರ್ನಾಗ ಲಯನ್ಸ್ ಸ್ಕೂಲ್ ಐತಿ. ಲಯನ್ಸ್ ಸ್ಕೂಲು ಸ್ಟೂಡೆಂಟ್ಸ್ ನೋಡ್ತಿರ್ತೀನಿ ನಾನು ಅವಾಗವಾಗ. ಇಟ್ ಜಸ್ಟ್ ಅಬ್ಸರ್ವಿಂಗ್ ದೆಮ್. ಸ್ಕೂಲು ಎಲ್ಲ ಕ್ಲಾಸಸ್ ಮುಗಿದ್ಮೇಲೆ ಮಾರ್ನಿಂಗ್ 10 to 4:30, ಈವ್ನಿಂಗ್ 4:30 ತನಕ ಕ್ಲಾಸಸ್ ಇರ್ತಾವೆ. ಅವರು 4:30 ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ವಾಪಸ್ ಅವ್ರ ಮನೆಗೆ ಹೋಗ್ತಿರ್ತಾರಲ್ಲ, ಅವಾಗ ಫುಲ್ ಖುಷಿಲಿ ಹೋಗ್ತಿರ್ತಾರೆ, ಜಿಗ್ದಾಡ್ಕೊಂಡು ಹೋಗ್ತಿರ್ತಾರೆ. ಮುಗಿದು ಎಲ್ಲ ಕ್ಲಾಸಸ್ ನಡಿ ಈಗ ಮನೆಗೆ ಹೋಗಿ ಆರಾಮ್ ಟಿ ವಿ ನೋಡೋನು, ಸ್ವಲ್ಪ ಆಟ ಆಡೋನು. ಫುಲ್ ಮುಖದಾಗ ಲೈಕ್ ವೆನ್ ದೇ ಲೀವ್ ದ ಕ್ಲಾಸ್ ರೂಮ್, ದೇ ಜಸ್ಟ್ ಡೋಂಟ್ ವಾಕ್, ದೇ ಜಂಪ್, ದೇ ಲೈಕ್ ದೇ ಫುಲ್ ಖುಷಿಲೇ ಒಬ್ರಿಗೊಬ್ರು ಮಾತಾಡ್ಕೊಂತ, ಜಗಾಡ್ಕೊಂತ, ನಕ್ಕೊಂತ. ದೋಸ್ ಹ್ಯಾಪಿ ಫೇಸಸ್ ವೆನ್ ಆಲ್ ದ ಕ್ಲಾಸಸ್ ಗೆಟ್ ಓವರ್ ಆ್ಯಂಡ್ ದೇ ಆರ್ ಅಬೌಟ್ ಟು ಗೋ ಹೋಮ್, ಅದನ್ನು ನೋಡೀನಿ. ಅದರ್ ಸ್ಟೂಡೆಂಟ್ಸ್ ಮುಂಜಾನೆ 10ಕ್ಕೆ ಸ್ಕೂಲಿಗೇನು ಬರ್ತಿರ್ತಾರೆ, ಗಂಟು ಮಾರಿ ಹಾಕ್ಕೊಂಡು ಒಂದೊಂದು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂತ ಬರ್ತಿರ್ತಾರೆ. ಯಪ್ಪ ಸಾಲಿ ಚಾಲು ಆಯ್ತು, ಈಗ 5-6 ತಾಸು ಕಂಟಿನ್ಯೂಸ್ ಒಂದಾಮೇಲೆ ಒಂದು ಕ್ಲಾಸ್ ಅಟೆಂಡ್ ಆಗ್ಬೇಕು ಅನ್ನೋ ಒಂದು ಕೆಟ್ಟ ಬೇಸರಲ್ಲೇ ಬರ್ತಿರ್ತಾರೆ. ಮುಂಜಾನೆ ಹೋಗೋ ಮುಂದೆ ಫುಲ್ ಜಿಗಾಡ್ಕೊಂತ ಹೋಗ್ತಿರ್ತಾರೆ. ವಾಟ್ ಐ ವಾಂಟ್ ಟು ಹ್ಯಾಪನ್ ಇನ್ ಮೈ ಕ್ಲಾಸ್ ಈಸ್, when you come to my class, you should be giving such reactions like all the classes have ended. ಆ ಹುಡುಗರು ಕ್ಲಾಸ್ ಮುಗಿದ್ಮೇಲೆ ಏನು ಜಿಗಾಡ್ಕೊಂತ ಹೋಗ್ತಿದ್ರಲ್ಲ, ಆ ಹುರುಪ್ನಾಗ, ಆ ಖುಷಿಲೇ ನೀವು ನನ್ನ ಕ್ಲಾಸಸ್ಸಿಗೆ ಬರಬೇಕು. that is my intention. Kind of I'm successful in that in the previous 4-5 years. ಎಷ್ಟು ದಿವಸ ಅದನ್ನ ಕಲ್ಸಕತ್ತ ಅಷ್ಟು ದಿವಸ ಐ ಆಮ್ ಕೈಂಡ್ ಆಫ್ ಸಕ್ಸಸ್ಫುಲ್ ಟು ಮೇಕ್ ಲರ್ನಿಂಗ್ ಫನ್. ನೀವು ಸ್ಕೂಲ್ ಮುಗಿಸಿ ಹೋಗೋ ಮುಂದೆ ಏನು ಖುಷಿ ಇರ್ತೈತಿ, ಆ ಖುಷಿ ಓಕೆ ಇವನ್ ಕ್ಲಾಸ್ ಐತಿ ಈಗ ಅಂತ ನಿಮ್ಮ ತಲೆಯಾಗ ಬಂದಾಗ, ಓಕೆ ಇವನ್ ಕ್ಲಾಸ್ ಅಟೆಂಡ್ ಆಗಬೇಕು ಅಂತ ನಿಮ್ಮ ತಲೆಯಾಗ ಬಂದಾಗ ಆ ಖುಷಿ ಇರಬೇಕು. ಅಥವಾ ಆ ಖುಷಿ ಮೇಂಟೈನ್ ಮಾಡೋಕ್ಕೆ ಏನೇನು ಮಾಡಬೇಕು ನಾನು ಅದನ್ನ ಒಂದು ಲೆವೆಲಿಗೆ ನನ್ನ ಕಡೆಯಿಂದ ನಾನು ಮಾಡ್ತೀನಿ. ಐ ಆಮ್ ನಾಟ್ ಟೆಲಿಂಗ್ ಆಲ್ ದ ಕ್ಲಾಸಸ್ ವಿಲ್ ಬಿ ಸೂಪರ್ ಎಂಟರ್ಟೈನಿಂಗ್ ಆ್ಯಂಡ್ ಸೂಪರ್ ಫನ್, ಬಟ್ ಐ ಟ್ರೈ ಟು ಎಂಟರ್ಟೈನ್. ಬಟ್ ವಾಟ್ ಮೈ ಮೇನ್ ಇಂಟೆನ್ಷನ್ ಈಸ್ ಕೆಮಿಸ್ಟ್ರಿ ಕಲಿಸ್ಕೊಂತ ನಿಮ್ಗೆ ಯಾವ ಮೂಡ್ನಾಗ ನೀವು ಇರಬೇಕು ಅಂದರೆ ನೀವು ಆರಾಮಿರ್ಬೇಕು, ನಕ್ಕೊಂತಿರ್ಬೇಕು, ಬಟ್ ಅವ್ರ ಜೋಡಿ ಕೆಮಿಸ್ಟ್ರಿ ಕಲಿತಿರ್ಬೇಕು. ಬಿಕಾಸ್ ಲರ್ನಿಂಗ್ ಹ್ಯಾಸ್ ಟು ಬಿ ಫನ್ ಅಲ್ಲ. ಈ ಲರ್ನಿಂಗ್ ವಾಸ್ ಆಲ್ವೇಸ್ ಫನ್. ಯು ಜಸ್ಟ್ ಟ್ರೈ ಟು ರೀಕಾಲ್ ಯುವರ್ ಚೈಲ್ಡ್ಹುಡ್ ಡೇಸ್ ಅಂತ ಒಂದು ಹಂಗೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ವೆನ್ ಯು ಫಸ್ಟ್ ಟೈಮ್ ಲರ್ನ್ ಟು ಹೌ ಟು ಸೈಕಲ್ ಹೊಡಿಯೋದು ಫಸ್ಟ್ ಟೈಮ್ ನೀವು ಕಲಿತಾಗ, ಯು ಜಸ್ಟ್ ಟ್ರೈ ಟು ರೀಕಾಲ್ ಇಟ್, ಜಸ್ಟ್ ಟ್ರೈ ಟು ಇಮ್ಯಾಜಿನ್. ಯು ಸೋ ಎಕ್ಸೈಟೆಡ್ ಅಬೌಟ್ ಇಟ್. ಎಲ್ಲರಿಗೂ ಹೇಳಿದ್ರೆ ನಂಗೆ ಸೈಕಲ್ ಹೊಡೋದು ಬರ್ತೈತಿ, ಈಗ ಬರ್ತೈತಿ. ಯಾರು ರಿಲೇಟಿವ್ಸ್ ಬಂದ್ರೆ ಫ್ರೆಂಡ್ಸ್ ಬಂದ್ರೆ ಹೊಡೆದು ತೋರಿಸ್ತೀರಿ ಸೈಕಲ್ ಒಂದು ರೌಂಡ್. ಹಂಗೆ ಅವ್ರು ಕೇಳಿರಂಗೆ ಇಲ್ಲ, ಹಂಗೆ ಒಂದು ರೌಂಡ್ ಹೊಡೆದು ತೋರಿಸೋದು. ಯು ಆರ್ ಸೋ ಎಕ್ಸೈಟೆಡ್ ದಟ್ ಯು ಹ್ಯಾವ್ ಲರ್ನ್ ಸಮಥಿಂಗ್ ನ್ಯೂ. ಯು ಆರ್ ಸೋ ಹ್ಯಾಪಿ ದಟ್ ಯು ಹ್ಯಾವ್ ಲರ್ನ್ ಸಮಥಿಂಗ್ ನ್ಯೂ. ಸೊ ಲರ್ನಿಂಗ್ ಹ್ಯಾಸ್ ಟು ಬಿ ಫನ್. ಇಟ್ ಈಸ್ ಅ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ಏನೋ ನೀವು ಕಲ್ತ್ಮೇಲೆ, ಏನೋ ಒಂದು ಹೊಸದು ನಿಮ್ಗೆ ಗೊತ್ತಿರಲಾರ್ದು ಗೊತ್ತಾದ್ಮೇಲೆ, ವೆನ್ ಯು ರೈಟ್ ನೌ ಯು ಕೇಮ್ ಟು ನೋ ಸಮಥಿಂಗ್ ಅಥವಾ ಯು ಲರ್ನ್ ಸಮಥಿಂಗ್ ವಿಚ್ ಯು ಡಿಂಟ್ ನೋ ಅರ್ಲಿಯರ್. ಹಂಗಾದ್ಕೊಂಡು the natural human tendency is to be joyful. When you learn something new, automatically, organically, naturally you will become joyful. So that I want to happen in my classes. That is my intention. See, when you learn something, you will definitely become joyful, you will become happy, and it works vice versa also. If you are happy, you will be able to learn something. ಈಗ when you ಕ್ಲಾಸ್ನಾಗ ಸುಮ್ಮನೆ ಬಂದು ಹಿಂಗೆ ಗಂಟೆ ಮಾರಿ ಹಾಕೊಂಡು ಕೂತೀರಿ ಅಂದ್ರೆ ಕಲಿಯೋಕೆ ಆಗಂಗಿಲ್ಲ. ಫುಲ್ ಸ್ಟ್ರಿಕ್ಟಾಗಿ ಏನಾಗುತ್ತೆ, ನೀವು ಫುಲ್ ಸ್ಟ್ರಿಕ್ಟಾಗಿ ಕೇಳಾಕತ್ತೀರಿ ಅಂದ್ರೆ ಲರ್ನಿಂಗ್ ಡಸಂಟ್ ಹ್ಯಾಪನ್ ದ್ಯಾಟ್ ವೇ. ವಾಟ್ ಐ ಬಿಲೀವ್ ಇಸ್ you have to set a conducive atmosphere, a positive atmosphere
calm and cool atmosphere to learn. That to some extent I have successfully implemented. So ನಿಮ್ಮ ಬ್ಯಾಚ್ನಾಗೂ I'll try to do that. ಸೊ ಮತ್ತೇನು ಹೇಳೋದು, ನನ್ನ ಬಗ್ಗೆ ನಾನು ಆಲ್ರೆಡಿ ನನ್ನ ಹೆಸರು ಹೇಳೀನಿ, ನಾನು ನನ್ನ ರೋಲ್ ಹೇಳೀನಿ. ಜಸ್ಟ್ ವಿಲ್ ಟ್ರೈ ಟು ಕೀಪ್ ಇಟ್ ಸಿಂಪಲ್. I'll try to make learning fun as much as possible. ಸೊ ಅದು ಡೆಫಿನೆಟ್ಲಿ ನಿಮ್ಮ ಕೋಆಪರೇಷನ್ನು ಬೇಕು. ಇನ್ನೊಂದಿಷ್ಟು ವಿಷಯ ಹೇಳು ಅದಾವು, ಬಟ್ ಐ ವಾಂಟೆಡ್ ಟು ಟೆಲ್ ಸರ್ಟನ್ ಥಿಂಗ್ಸ್. ಅವು ನೀವು ಎದುರುಗಡೆ ಇದ್ರೆ ಅಷ್ಟು ಪಾಸಿಬಲ್, ಇಲ್ಲ ಆಗಂಗಿಲ್ಲ, ಅದು ಅಷ್ಟು ಕರೆಕ್ಟ್. ಸೊ ಇಂಟ್ರಡಕ್ಷನ್ ಒಳಗೆ ಇಷ್ಟು ಸಾಕು ಅನ್ಸುತ್ತೆ. ಸೊ ಆದಷ್ಟು ಲಘು ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಐ ಬಿ ಕಂಟಿನ್ಯೂಯಿಂಗ್ ದ ವೀಡಿಯೋಸ್. ಏನೇನು ಸಿಲೆಬಸ್ಸು ಸ್ಟಾರ್ಟ್ ಮಾಡ್ತೀನಿ. ಸೊ ಯು ವಿಲ್ ಕಮ್ ಟು ನೋ ವೆನ್ ಐ ಡೂ ದ್ಯಾಟ್. So hopefully these 2 years we will spend some quality time in our college and we will enjoy the process of learning. Thank you.